ನಮಸ್ಕಾರ ಮೇಡಮ್. ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಬಂದ್ಬಿಟ್ಟು ಅಶ್ವಿನಿ ಬಳಿಗೇರ್ ಅಂತ. ಅಶ್ವಿನಿ ಬೆಳಗೇರು. ಮೇಡಮ್, ನಮ್ಮ ಮಷಿನ್ ತೊಗೊಂಡು ಎಷ್ಟು ವರ್ಷ ಆಯಿತು? ಮ್ಯಾಮ್, ನಾ R ಮಷಿನ್ ತೊಗೊಂಡು ಹತ್ತತ್ರ ಒಂದೂವರೆ ವರ್ಷ ಆಗ್ಲಿಕ್ಕೆ ಬಂತೀವಿ. 1.5 ವರ್ಷ ಆಯಿತಾ ಮ್ಯಾಮ್? ಮೇಡಮ್, ನಮ್ಮ ಈ ಮಷಿನ್ ಯಾವ ಬ್ರ್ಯಾಂಚಲ್ಲಿ ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ? ಮ್ಯಾಮ್, ನಾ R ಹುಬ್ಳಿ ಬ್ರಾಂಚಲ್ಲಿ ಪರ್ಚೇಸ್ ಮಾಡಿರೋದು. ಅಲ್ಲಿ ನಂಗೆ ನಾಗರತ್ನ ಮೇಡಮ್ ಅನ್ನೋರು ಎಲ್ಲ ಡೆಮೋ ಎಲ್ಲ ಕೊಟ್ಟು ನಾನು ಅವ್ರ ಥ್ರೂಯಿಂದ RR ಮಷಿನ್ ಪರ್ಚೇಸ್ ಮಾಡಿದ್ದೀರಾ? ನೀವು ಪರ್ಚೇಸ್ ಮಾಡಿರೋ ಮಾಡೆಲ್ ಯಾವುದು? ಮ್ಯಾಮ್, ನಾನು R 6G ಅಂತ ಕ್ಲಾಸಿಕ್ 60 ಮಾಡೆಲ್ನ ಪರ್ಚೇಸ್ ಮಾಡಿದ್ದೀರಾ? ಹಾಂ ಮೇಡಮ್. ನಮ್ಮ ಮಷಿನ್ ತೊಗೊಂಡು ನಿಮಗೆ ತೊಗೊಂಡಾಗ ಇನ್ಸ್ಟಾಲೇಷನ್ನು, ಡೆಮೋ ಮತ್ತು ನಿಮಗೆ ಇದಕ್ಕೆ ಸರ್ವಿಸು ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ? ಮ್ಯಾಮ್, ನಾನು ಆರ್ಡರ್ ಹಾಕಿಂದ ವಿದಿನ್ 5 ಡೇಸ್ ಒಳಗಡೆ ನಾನು ಮಷಿನ್ ರೀಚ್ ಆಗಿದೆ. ಆಮೇಲೆ ನನಗೆಲ್ಲ ಇನ್ಸ್ಟಾಲೇಷನ್ ರಾಘವೇಂದ್ರ ಸರ್ ಅಂತ ಬಂದಿದ್ರು. ಸೊ ಅವರೇ ಇನ್ಸ್ಟಾಲ್ ಮಾಡಿ ಡೆಮೋ ಪೀಸ್ ಎಲ್ಲ ಕೊಟ್ಟು ಕರೆಕ್ಟಾಗಿ ಯಾವ ಥರ ವರ್ಕ್ ಮಾಡಬೇಕು, ಏನು ಮಾಡಬೇಕಂತೆಲ್ಲ ರಾಘವೇಂದ್ರ ಸರ್ ಅನ್ನೋರು ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಮುಂದೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದಾಗ ಸರ್ವಿಸ್ ಟೀಮ್ ಕಡೆಯಿಂದ, ನಮ್ಮ ಸರ್ವಿಸ್ ಟೀಮ್ದವರು ನಿಮಗೆ ಹೇಗೆ ವಿಡಿಯೋ ಕಾಲ್ ಮಾಡಿ ಹೇಳ್ಕೊಟ್ರಾ ಅಥವಾ ಏನು ನೆಕ್ಸ್ಟ್ ಡೇ ಬಂದು ರೀಚ್ ಆಗಿ ನಿಮಗೆಲ್ಲ ರೀತಿ ನಿಮಗೆ ಸಮಸ್ಯೆನ ಸಾಲ್ವ್ ಮಾಡಿಕೊಟ್ಟಿದ್ದಾರಾ? ಮ್ಯಾಮ್, ನಂಗೆ R ಚಲೋ ಒಳ್ಳೇದಾಗಿದೆ ಮ್ಯಾಮ್. ನನಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾ ಇದ್ದೆ. ಸೊ ವಿಡಿಯೋ ಕಾಲಲ್ಲಿ ಅವ್ರು ನನಗೆ ಎಷ್ಟು ಸಾಲ್ವ್ ಆಗುತ್ತೋ ಅಷ್ಟು ಸಾಲ್ವ್ ಮಾಡ್ತಿದ್ರು. ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಸಪೋಸ್ ವಿಡಿಯೋ ಕಾಲಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ವಿದಿನ್ 24 hours ಅಲ್ಲಿ ಅವ್ರು ನನಗೆ ಹೋಮ್ ವಿಸಿಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ರಾಘವೇಂದ್ರ ಸರ್ ಅಂತಿದ್ದಾರಲ್ಲ, ಅವ್ರಿಗೆ ನಾ ಕಾಲ್ ಮಾಡಿದಾಗ ಎನಿ ಟೈಮ್ ಅವ್ರು ಕಾಲ್ ಮಾಡಿದ್ರು ನನಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ಓಕೆ ಮೇಡಮ್, ಈಗ 1.5 ವರ್ಷದಲ್ಲಿ ನೀವು ನಮ್ಮ ಮಷಿನ್ ಪರ್ಚೇಸ್ ಮಾಡಿಬಿಟ್ಟು ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿಕೊಂಡು ಈಗ ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನಿಂದ ಕಸ್ಟಮರ್ಸ್ ಬಂದು ನಿಮಗೆ ಅರ್ನಿಂಗು ಏನೂ ತೊಂದರೆ ಆಗಿಲ್ಲ, ಎಲ್ಲ ರೀತಿಯಿಂದ ಹೆಣ್ಮಕ್ಳು ಮನೆಯಲ್ಲಿ ಸ್ವಾವಲಂಬಿಯಾಗಿ ದುಡಿಬೋದಾ? ಹೌದು ಮ್ಯಾಮ್, ಆಫ್ ಕೋರ್ಸ್. ನಾನು ಈ ಮಷಿನ್ ತಗೊಂಡಾದ್ಮೇಲೆ ನಾ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಅಂದರೆ ಮನೇಲಿ ಯಾರ ಹತ್ರ ಏನೂ ಅಮೌಂಟ್ ಕೇಳಲ್ಲ. ಸೊ ಇದರಿಂದ ಬಿಸ್ನೆಸ್ ಒಳ್ಳೇದಿದೆ ಮ್ಯಾಮ್. ಮನೇಲಿ ಕೂತ್ಕೊಂಡಿರೋ ಎಲ್ಲ ಹೆಣ್ಮಕ್ಳು ಮಾಡ್ಕೋಬಹುದು, ಮನೇಲಿ ಬಿಸ್ನೆಸ್ ಮಾಡ್ಬೋದು. ಚಲೋ ಇದೆ ಮ್ಯಾಮ್, ಅರ್ನಿಂಗ್ ಚಲೋ ಇದೆ. ಹೌದಾ ಮ್ಯಾಮ್? ಓವರ್ ಆಲ್ ಈಗ ನಮ್ಮ RR ಎಂಬ್ರಾಯ್ಡ್ರಿ ಸೊಲ್ಯೂಷನ್ ಕಂಪ್ನಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಸರ್ವಿಸ್ ಟೀಮಿಗೆ ಮತ್ತು ಡಿಸೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ನಮ್ಮ ಹುಬ್ಬಳ್ಳಿ ಬ್ರಾಂಚಲ್ಲಿರೋಂಥ ಕೆಲಸ ಮಾಡೋರಿಗೆ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹುಬ್ಬಳ್ಳಿ ಬ್ರಾಂಚ್ದವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಮ್ಯಾಮ್. ಯಾಕಂದರೆ ನಾನು ಅವ್ರಿಗೆ ಫಸ್ಟಲ್ಲಿ ನಾ ಕೇಳೋಕೆ ಹೋಗಿರೋದಾಗ ಅವರು ನನಗೆ ಕ್ಲಿಯರ್ ಆಗಿ ಎಲ್ಲ ಯಾವ ಥರ ಮಷಿನ್ಸ್ ಇದಾವೆ, ಯಾವ ಥರ ಪ್ಯಾಟರ್ನ್ಸ್ ಇದಾವೆ ಎಲ್ಲನೂ ಹೇಳಿ ನನಗೆ ಅವರು ಕ್ಲಾಸಿಕ್ ಮಷಿನ್ಸ್ ಕೊಡಿಸಿದ್ರು. ಸೊ RR ಅಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್ ಇವ್ರ ಜೊತೆ ನನಗೆ. ಸೊ ಓವರ್ ಆಲ್ ಏನೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡ್ಕೊಡ್ತಾರೆ. ಏನೋ ಪ್ರಾಬ್ಲಮ್ಸ್ ಮಷಿನ್ ಬಗ್ಗೆ ಬಂದ್ಬಿಟ್ಟಂತೂ ಏನೂ ಪ್ರಾಬ್ಲಮ್ಸ್ ಇಲ್ಲ, ಏನೂ ಬ್ಯಾಡ್ ಕಮೆಂಟ್ಸ್ ಇಲ್ಲ, ಒಳ್ಳೇದಿದೆ ಮಷಿನ್ ತಗೋಬಹುದು. ಸೊ ಮನೇಲಿ ಕೂತಿರೋರೆಲ್ಲ ತಗೊಂಡು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬೇಕು ಅನ್ನೋರು ಮಷಿನ್ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಈ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿ ಲಾಸ್ ಅನ್ನೋದು ಇರೋದಿಲ್ಲ ಮ್ಯಾಮ್. ಸೊ ಪ್ರಾಫಿಟ್ ಇದೆ, ಮಾಡಬಹುದೇ ಮೇಡಮ್? ಮತ್ತೆ ನಮ್ಮ RR ಟೀಮಿಗೆ ರೇಟಿಂಗ್ಸ್ ಅಂತ ಕೊಡ್ತಾರೆ, 5 ಸ್ಟಾರ್ಸ್ ಅಂತ. ಆ ರೀತಿ ಸ್ಟಾರ್ಸ್ ಅಲ್ಲಿ ಎಷ್ಟು ಸ್ಟಾರ್ ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ಕಂಪ್ನಿಗೆ? ಮೋರ್ ದೆನ್ 5 ಸ್ಟಾರ್ಸ್ ಇದ್ರೂ ಕೊಡ್ತೀನಿ ಮ್ಯಾಮ್. ಈಗ ನೀವು 5 ಸ್ಟಾರ್ಸ್ ಅಷ್ಟೇ ಅಂತಿದ್ದೀರಾ, 5 ಸ್ಟಾರ್ಸ್ ಅಂತೂ ಅಫ್ಕೋರ್ಸ್ ಕೊಟ್ಟೆ ಕೊಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.